ಕೊರಿಂಥದವರಿಗೆ ಬರೆದಂಥ 2ನೆಯ ಪತ್ರಿಕೆ 7ನೇ ಅಧ್ಯಾಯ 5ನೆಯ ವಾಕ್ಯ. ನಾವು ಮೆಕೆದೋನಿಯಕ್ಕೆ ಬಂದಾಗ ನಮ್ಮ ಮನಸ್ಸಿಗೆ ಏನು ಉಪಶಮನವಾಗಲಿಲ್ಲ. ಎಲ್ಲ ವಿಷಯಗಳಲ್ಲಿಯೂ ನಮಗೆ ಸಂಕಟವಿತ್ತು, ಹೊರಗೆ ಕಲಹ, ಒಳಗೆ ಭಯ. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಸೇವೆಯ ಮಾರ್ಗದಲ್ಲಿ ಅನುಭವಿಸಿದಂಥ ಕಷ್ಟಗಳ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಕೊರಿಂಥ ಸಭೆಯವರಿಗೆ ಬರೆಯುವಾಗ ನಾವು ಮೆಕೆದೋನಿಯಕ್ಕೆ ಬಂದಾಗ ನಮ್ಮ ಮನಸ್ಸಿಗೆ ಏನೂ ಉಪಶಮನವಾಗಲಿಲ್ಲ, ಎಲ್ಲ ವಿಷಯಗಳಲ್ಲಿಯೂ ನಮಗೆ ಸಂಕಟವಿತ್ತು, ಹೊರಗೆ ಕಲಹ, ಒಳಗೆ ಭಯ ಎಂಬುದಾಗಿ ತನ್ನ ಬಲಹೀನತೆಯನ್ನು ಅಥವಾ ಇರುವಂಥ ಅವಸ್ಥೆಯನ್ನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಪೌಲನ ಪತ್ರಿಕೆಗಳನ್ನು ಸ್ಪಷ್ಟವಾಗಿ ಒಂದು ಕಾರ್ಯವನ್ನು ಗಮನಿಸಬಹುದು. ಅವನು ತಾನು ದೇವರ ಸೇವಕ ಎಂಬುದಾಗಿ ಹೇಳಿಕೊಂಡು ಬೇರೆ ಎಲ್ಲರಿಗಿಂತ ಶ್ರೇಷ್ಠ ಎಂಬುದಾಗಿ ಭಾವಿಸದೆ ಎಲ್ಲರಿಗಿಂತ ಹೆಚ್ಚು ಕಷ್ಟಪಡುವವನು, ಸುವಾರ್ತೆಯ ವಿಷಯವಾಗಿ ಬಾಧೆಗಳನ್ನು ಅನುಭವಿಸಿದವನು, ಹೆಚ್ಚಾಗಿ ವ್ಯಥೆಪಟ್ಟವನು, ಹೊಡೆಸಿಕೊಂಡವನು, ಬೇಡಿಗಳಲ್ಲಿ ಬಿದ್ದವನು, ಈ ರೀತಿಯಾಗಿ ಹಲವು ವಿಧದಲ್ಲಿ ಸ್ಪಷ್ಟವಾದಂಥ ಮಾದರಿಯನ್ನು ತೋರಿಸುವುದರ ಮೂಲಕವಾಗಿ ಕ್ರೈಸ್ತ ಜೀವಿತ ಅಂದರೆ ಈ ಕಷ್ಟ ಸಂಕಟಗಳ ಮಾರ್ಗ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದನು. ಇದನ್ನು ಅವನ ಪತ್ರಿಕೆಗಳಲ್ಲೆಲ್ಲ ನಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಇಲ್ಲಿ ಕೂಡ ಅವನು ಅದನ್ನೇ ಹೇಳುತ್ತಾ ಹೊರಗೆ ಕಲಹ, ಒಳಗೆ ಭಯ, ಇಂತಹ ಒಂದು ಅವಸ್ಥೆಯಲ್ಲಿ ನಾವು ಹಾದು ಹೋಗುತ್ತಾ ಇದ್ದೆವು. ಆದರೆ ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು ನಮ್ಮನ್ನು ಸಂತೈಸಿದರು ಎಂಬುದಾಗಿ ಮುಂದಿನ ವಾಕ್ಯಗಳಲ್ಲಿ ಹೇಳುತ್ತಾನೆ. ಅಂದರೆ ದೇವರ ಸೇವೆಯನ್ನು ಮಾಡುತ್ತಾ ಆತನ ಉದ್ದೇಶಾನುಸಾರವಾಗಿ ಜೀವಿತವನ್ನು ನಡೆಸುತ್ತಾ ಆತನ ಚಿತ್ತವನ್ನು ನೆರವೇರಿಸುವಂಥ ಸಮಯದಲ್ಲಿ ಕಷ್ಟಗಳು, ಸಂಕಟಗಳು, ಭಯ, ಇಕ್ಕಟ್ಟುಗಳು, ಹಲವಾರು ಕಾರ್ಯಗಳು ಬರುತ್ತವೆ. ಇದು ಸಹಜ. ಆದರೆ ಇವುಗಳ ಮಧ್ಯದಲ್ಲಿ ನಾನು ಶ್ರೇಷ್ಠ ಹೋರಾಟವನ್ನು ಹೋರಾಡುತ್ತಾ ಇದ್ದೇನೆ. ನನಗಾಗಿ ನೇಮಿಸಲ್ಪಟ್ಟಂತ ಗುರಿಯ ಮೇಲೆ ದೃಷ್ಟಿಯನ್ನ ಇಟ್ಟು ಎದೆ ಬೊಗ್ಗಿದವನಾಗಿ ಓಡುತ್ತಾ ಇದ್ದೇನೆಂಬುದಾಗಿ ತನ್ನ ವೈರಾಗ್ಯವನ್ನ, ಕ್ರಿಸ್ತನ ವಿಷಯವಾಗಿದ್ದಂಥ ತನ್ನ ದೃಢತೆಯನ್ನ ಸ್ಪಷ್ಟವಾಗಿ ಪ್ರಕಟಿಸಿ ತೋರಿಸಿದನು. ಈ ದಿವಸಗಳಲ್ಲಿ ಅನೇಕ ಸೇವಕರುಗಳಲ್ಲಿ ಇದನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವರು ಇದ್ದಾರೆ, ಬಹಳ ಸ್ಪಷ್ಟವಾಗಿ ತಮ್ಮ ಮಾದರಿಯ ಮೂಲಕವಾಗಿಯೇ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಇಕ್ಕಟ್ಟಿನ ಮಾರ್ಗ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತಾ ಇದ್ದಾರೆ. ಆದರೆ ಕೆಲವರಿದ್ದಾರೆ, ಅವರಿಗೆ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಆಡಂಬರ, ದೊಡ್ಡಸ್ತಿಕೆ, ಸಮೃದ್ಧಿ, ನಮಗೆ ಇಷ್ಟವಾಗುವುದನ್ನೆಲ್ಲ ನಾವು ಪಡೆದುಕೊಳ್ಳಬೇಕು, ಎಲ್ಲದರಲ್ಲೂ ಸೌಕರ್ಯವಾಗಿರಬೇಕು, ಎಲ್ಲದರಲ್ಲೂ ಶ್ರೇಷ್ಠವಾದ ವಸ್ತುಗಳನ್ನು ನಾವು ಖರೀದಿಸಬೇಕು, ಹೊಂದಬೇಕು. ಆ ರೀತಿಯಾಗಿ ಲೌಕಿಕ ಕಾರ್ಯಗಳಲ್ಲಿ ಹೆಚ್ಚಳ ಪಡುವಂಥ ಒಂದು ಜನಾಂಗವನ್ನು ನೋಡುತ್ತಾ ಇದ್ದೇವೆ. ಇವರಿಗೆ ಆಧಾರ ಸತ್ಯವೇದದಲ್ಲಿ ಎಲ್ಲಿದೆ ಎಂಬುದಾಗಿ ನಮಗೆ ತಿಳಿಯದು. ಅವರೇ ಅದಕ್ಕೆಂದು ಅರ್ಧಂಬರ್ಧ ವಾಕ್ಯಗಳನ್ನು ಕೂಡಿಸಿಟ್ಟುಕೊಂಡು ಪ್ರಸಂಗವನ್ನು ಮಾಡುತ್ತಾರೆ. ಆದರೆ ನಿಜವಾಗಿ ಕ್ರೈಸ್ತ ಜೀವಿತ ಅನ್ನುವಾಗ, ನಿಜವಾಗಿ ಕರ್ತನ ಸೇವೆ ಅನ್ನುವಾಗ ಪೌಲನೇ ಹೇಳುವ ಹಾಗೆ ಅದು ಇಕ್ಕಟ್ಟಿನ ಮಾರ್ಗ. ಅಲ್ಲಿ ಹೋರಾಡಬೇಕು, ದೃಢವಾಗಿ ನಿಲ್ಲಬೇಕು, ಸಹಿಸಿಕೊಳ್ಳಬೇಕು. ಕರ್ತನು ನೇಮಿಸಿರುವಂಥ ಓಟವನ್ನು ಸ್ಥಿರ ಚಿತ್ತದಿಂದ ಎದೆ ಬೊಗ್ಗಿದವರಾಗಿ ಓಡಬೇಕು. ನಮ್ಮ ಪೂರ್ತಿ ಬಲವನ್ನು ಅಲ್ಲಿ ಹಾಕಬೇಕು. ಅದು ಕೂಡ ಸಾಲುವುದಿಲ್ಲ ಅನ್ನುವಾಗಲೇ ದೇವರ ಕೃಪೆ, ದೇವರ ಬಲ ನಮ್ಮ ಮೂಲಕವಾಗಿ ಕಾರ್ಯ ಮಾಡುವಂಥದ್ದು. ಆಗಲೇ ಜೀವಿತ ಒಂದು ಸ್ಪಷ್ಟವಾದ ಮಾದರಿಯಾಗಿ ಅನೇಕರ ಮುಂದೆ ಕ್ರಿಸ್ತನಿಗೋಸ್ಕರ ಪ್ರಕಾಶಿಸುವಂಥದ್ದಾಗಿ ಬದಲಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಕ್ರೈಸ್ತ ಜೀವಿತ ಎಂಥದ್ದು ಎಂಬುದಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾದಂಥ ಮಾದರಿಗಳಿವೆ. ಅದನ್ನು ಆಧಾರವಾಗಿಟ್ಟುಕೊಂಡು ಅದರೊಟ್ಟಿಗೆ ಈಗ ಇರುವಂಥ ಸೇವಕರನ್ನು ಹೋಲಿಸಿ, ಅವರ ಉಪದೇಶಗಳನ್ನು ಹೋಲಿಸಿ ನೋಡಿ ಸರಿಯಾದದ್ದು ಯಾವುದು ಎಂಬುದನ್ನು ಗ್ರಹಿಸಿಕೊಂಡು ವಿವೇಚಿಸಿ ಅರಿತುಕೊಳ್ಳುವುದಾದರೆ ವಂಚನೆಗಳಿಗೆ, ಸೈತಾನನ ಉರುಳುಗಳಿಗೆ ಸಿಕ್ಕಿ ಬೀಳದಂತೆ ತಪ್ಪಿಸಿಕೊಳ್ಳಬಹುದು. ಅಂಥವರೇ ದೇವರ ಚಿತ್ತಾನುಸಾರವಾಗಿ ಕೊನೆಯವರೆಗೂ ಕೂಡ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಾಧ್ಯವಾಗುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಕ್ರೈಸ್ತ ಜೀವಿತದಲ್ಲಿ ಅನೇಕ ಹೋರಾಟಗಳಿರುತ್ತವೆ. ಆದರೆ ಹೋರಾಟಗಳ ಮಧ್ಯದಲ್ಲಿ
ಜಯ ಕೊಡುವಂಥ ದೇವರು, ನಮ್ಮನ್ನು ಸಂತೈಸುವಂಥ ದೇವರು ನಮ್ಮ ಸಂಗಡ ಇದ್ದು ಮುನ್ನಡೆಸುತ್ತಾ ಇರುತ್ತಾರೆ. ನಾವು ಪೂರ್ಣ ಜಯಶಾಲಿಗಳು ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಚಿತ್ತವನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಪೌಲನು ತನ್ನ ಸೇವೆಯ ಅನುಭವವನ್ನು, ತಾನು ಹಾದು ಹೋಗುತ್ತಿರುವಂಥ ಮಾರ್ಗವನ್ನು ತಿಳಿಸುತ್ತಾ ನಮಗೆ ಉಪಶಮನವೇ ಇಲ್ಲದಾಗಿತ್ತು, ನಮಗೆ ಎಲ್ಲ ವಿಷಯಗಳಲ್ಲಿಯೂ ಸಂಕಟವಿತ್ತು, ಹೊರಗೆ ಕಲಹ, ಒಳಗೆ ಭಯ ಎಂಬುದಾಗಿ ತನ್ನ ಅವಸ್ಥೆಯನ್ನು ಸ್ಪಷ್ಟವಾಗಿ ಹೇಳಿ ಕ್ರೈಸ್ತರನ್ನಪ್ಪ ಪ್ರೋತ್ಸಾಹ ಪಡಿಸಿದಂತೆ ಸಂತೈಸುವಂಥ ದೇವರಿದ್ದಾರೆ, ಅವರು ಬಲಪಡಿಸುತ್ತಾರೆ, ನಮ್ಮನ್ನು ಕೊನೆಯವರೆಗೂ ನಡೆಸುತ್ತಾರೆಂಬುದಾಗಿ ದೃಢಪಡಿಸಿದಂಥ ದಿವಸಗಳಲ್ಲಿ ಸತ್ಯವೇದಲ್ಲಿರುವಂಥ ಮಾದರಿಯನ್ನು ಹಿಂಬಾಲಿಸುತ್ತಾ ಅಪ್ಪ ಸತ್ಯಾಸತ್ಯ ಆತ್ಮಗಳನ್ನು ವಿವೇಚಿಸಿ ಅರಿಯುವಂಥ ಆ ಒಂದು ಜ್ಞಾನದಿಂದ, ಪವಿತ್ರಾತ್ಮ ವರದಿಂದ ತುಂಬಿದವರಾಗಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಾವು ಹೋಲಿಸಬೇಕಾಗಿರುವಂಥದ್ದು ಸತ್ಯ ವೇದದಲ್ಲಿ ನಿನಗೆ ಭಯಭಕ್ತಿಯುಳ್ಳವರಾಗಿ ಓಟವನ್ನು ಮುಗಿಸಿದವರನ್ನ ಹೊರತು ಲೋಕದ ಆಡಂಬರದಲ್ಲಿ ಮುಳುಗಿದವರನ್ನ ಅಲ್ಲ, ಸ್ವೇಚ್ಛೆಯ ಪ್ರಕಾರ ಮಾತನಾಡುವವರನ್ನಲ್ಲ ಎಂಬುದಾಗಿ ತಿಳಿದು ಈ ದಿವಸಗಳಲ್ಲಿ ಎಡವದಂತೆ ನಿನ್ನ ಮಾರ್ಗದಲ್ಲಿ ಅಪ್ಪ ನೇಮಕವಾಗಿರುವಂಥ ಓಟವನ್ನು ಸ್ಥಿರಚಿತ್ತೆಯಿಂದ ಓಡಿ ಜೀವೆಂಬ ಜಯಮಾಲೆಯನ್ನು ಹೊಂದುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಪ್ರತಿಯೊಂದು ಅವಶ್ಯಕತೆಗಳನ್ನು ಸಂಧಿಸಿ ಕೊಡು ಕರ್ತನೆ. ನೀನು ಸಂತೈಸು, ಬಲಪಡಿಸು, ಮಾರ್ಗದಲ್ಲಿ ಅಪ್ಪ ಜಯಶಾಲಿಗಳಾಗಿ ಮುನ್ನಡೆಯುವಂತೆ ಆಶೀರ್ವದಿಸು. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಳನ್ನು ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.